ಆನ್ಲೈನಲ್ಲಿ ಆಕ್ಟಿವ್ ಇರುವಂತಹ ಹುಡುಗರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಯಾಕಂದರೆ ಹುಡುಗರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೆ. ಯುವತಿಯರ ಹಾಟ್ ಫೋಟೋಗಳನ್ನು ಕಳಿಸಿ ಯುವಕರಿಗೆ ಬಲೆ ಬೀಸ್ತಾರೆ. ಎಸ್ಕಾರ್ಟ್ ಸರ್ವಿಸನ್ನು ನೀಡುವಂತಹ ಹೆಸರಿನಲ್ಲಿ ಯುವಕರನ್ನ ಟ್ರ್ಯಾಪ್ ಮಾಡ್ತಾರೆ. ಹಾಟ್ ಫೋಟೋ ಕಳಿಸ್ತಾರೆ, ಜಸ್ಟ್ 5,000 ರೂಪಾಯಿ ಅಂತ ಹೇಳ್ತಾರೆ. ಆಸೆಗೆ ಬಿದ್ದು ಅಡ್ರೆಸ್ಗೆ ಹೋದರೆ ಹುಡುಗರು ಯಾಮಾರೋದಂತೂ ಪಕ್ಕ. ಇದೇ ರೀತಿಯಾಗಿ ರಾಯಚೂರು ಉಮಾ ಹೋಟೆಲ್ ಲೊಕೇಶನ್ನ ಕಳಿಸಿ ವಂಚನೆ ಮಾಡಲಾಗಿದೆ. ಸುನಿಲ್ ಅಗರ್ವಾಲ್ ಅನ್ನುವಂತಹ ನಕಲಿ ಐಡಿಯನ್ನು ಬಳಸಿ ಹಣವನ್ನು ವಸೂಲಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕೊಡ್ತಾರೆ. ಶ್ರೀಕಾಂತ್, ಇದು ಯಾವ ರೀತಿಯಾದಂತಹ ಟ್ರ್ಯಾಪ್ ಇದು? ಹುಡುಗರು ಯಾಕೆ ಇಂತಹ ಬಲೆಗೆ ಬೀಳ್ತಾ ಇದ್ದಾರೆ ಅಂತ? ಜಗದೀಶ್, ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಾಯಚೂರಿನಲ್ಲಿ ಒಂದು ವಿನೂತನ ಇದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ನಾವು ವೆಬ್ ಸರ್ಚ್ ಅಲ್ಲಿ ಏನಾದ್ರೂ ಈಗ ಕಾಲ್ ಗರ್ಲ್ಸ್ ಅಂತೇಳಿ ಏನಾದ್ರು ಸರ್ಚ್ ಮಾಡಿದ್ರೆ ಅದಕ್ಕೆಲ್ಲ ರಿಲೇಟೆಡ್ ನಂಬರ್ಸ್ ತೋರಿಸುತ್ತೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ನಾವು, ಅವರು ಮೊದಲಿಗೆ ಹೇಳ್ತಾರೆ, ನಾನು ಎಲ್ಲ ರಿಜಿಸ್ಟರ್ಡ್ ಮಾಡಿಸಿದ್ದೀನಿ, ನನ್ನ ಹತ್ರ ದಾಖಲೆಗಳಿದಾವೆ, ಫೋಟೋಸ್ ಇದೆ, ಒಳ್ಳೆ ಫೋಟೋಸ್ ಇದಾವೆ, ಹುಡುಗಿರ್ದು ಕಳಿಸ್ಕೊಡ್ತೀನಿ ಅಂತೇಳಿ ವಾಟ್ಸಪ್ಗೆ ಫಸ್ಟ್ ಹುಡುಗಿರ ಫೋಟೋ ಹಾಕಿ ಹುಡುಗರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದ ಮೇಲೆ ಹುಡುಗಿರ ಫೋಟೋ ಆದ ನಂತರ ಚಾರ್ಜಸ್ ಹೇಳ್ತಾರೆ. 1,500 ಆ ಹುಡುಗಿ ಚಾರ್ಜ್ ಇದ್ರೆ, ಉಳಿದಿರೋಂತೆ ಇನ್ಶೂರೆನ್ಸ್, ಆ ಹುಡುಗಿಗೆ ಇನ್ಶೂರೆನ್ಸು, ಅದಾದ್ಮೇಲೆ ಅಲೋವೆನ್ಸು, ಡಿ ಈ ರೀತಿಯಾಗಿ 10,000ವರೆಗೂ ಪೀಕಲಾಗ್ತಾ ಇದೆ. ಒಬ್ಬೊಬ್ಬ ಯುವಕರಿಂದ ಒಬ್ಬ ಕೊಡೋಕ್ ರೆಡಿ ಇದ್ನಂದ್ರೆ ಎಷ್ಟಾದ್ರೂ ಪೀಕ್ತಾರೆ. ಇದೇ ರೀತಿಯಾದಂತಹ ಪ್ರಕರಣಗಳು ಸದ್ಯಕ್ಕೆ ಯುವಕರು ಗೊತ್ತಿಲ್ಲದೇನೆ ಸಾಕಷ್ಟು ಜನ ಈ ವಂಚನೆಗೊಳಗಾಗ್ತಾ ಇದ್ದಾರೆ. ಯಾರು ಹೊರಗಡೆ ಬಂದು ಕಂಪ್ಲೇಂಟ್ ಕೊಡುವಂತಹ ಒಂದು ಧೈರ್ಯಕ್ಕೂ ಮುಂದಾಗ್ತಾ ಇಲ್ಲ. ನಮಗೆ ನ್ಯೂಸ್ ಫಸ್ಟ್ಗೆ ತಿಳಿಸಿರುವಂತಹ ಒಬ್ಬ ಯುವಕ ಹೇಳಿರುವಂತದ್ದು ಏನಂದ್ರೆ, ಈ ಫೋಟೋಸ್ ಹಾಕಿ ಮೊದಲಿಗೆ ಅಟ್ರಾಕ್ಟ್ ಮಾಡ್ತಾರೆ, ಆದ್ಮೇಲೆ ಅಮೌಂಟ್ ಹಾಕ್ಸ್ಕೋತಾರೆ, ಅದಾದ್ಮೇಲೆ ಫೋನನ್ನು ಸ್ವಿಚ್ ಆಫ್ ಮಾಡ್ತಾರೆ, ಮತ್ತೆ ಫೋನ್ ಸ್ವಿಚ್ ಆನ್ ಆಗುತ್ತೆ. ನಾವು ಕೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ನಿಮ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಮೌಂಟ್ ಪ್ರೊಸೆಸ್ಸು, ಇನ್ನೂ 4,500 ಹಾಕಿ ಕಂಪ್ಲೀಟ್ ಆಗ್ತದೆ, ಅದಾದ್ಮೇಲೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವೇನಾದ್ರೂ 4,500 ಹಾಕಿದ್ವಿ ಅಂತಂದ್ರೆ ಮತ್ತೆ ಇನ್ನಷ್ಟು ಚಾರ್ಜಸ್ ಹೇಳ್ತಾರೆ. ನಾವು ಎಲ್ಲಿವರೆಗೂ ದುಡ್ಡು ಹಾಕ್ತಾ ಇರ್ತೇವೋ ಅಲ್ಲಿವರೆಗೂ ಅಮೌಂಟ್ ಕೇಳ್ತಾನೆ ಇರ್ತಾರೆ. ಇದೇ ರೀತಿಯಾದಂತಹ ಒಂದು ಪ್ರಕರಣ ಸದ್ಯಕ್ಕೆ ಇದು ಬಯಲಿಗೆ ಬರೋದು ಬಹಳಷ್ಟು ಸ್ವಲ್ಪ ತಡ ಆಗಿದ್ರು ಪರವಾಗಿಲ್ಲ. ಸ್ವಲ್ಪ ಯುವಕರು ಸಾಕಷ್ಟು ರೀತಿಯಲ್ಲಿ ಇದನ್ನ ಮೋಸಕ್ಕೊಳಗಾಗ್ತಾ ಇದ್ದಾರೆ. ಪೊಲೀಸರು ಸಹ ಇದರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸು, ಇಂತಹ ಒಂದು ಕಿಡಿಗೇಡಿಗಳು ಯಾರಿದ್ದಾರೆ, ವಂಚನೆ ಮಾಡ್ತಾ ಇರುವಂತಹ ವಂಚಕರು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಥ್ಯಾಂಕ್ ಯು ಶ್ರೀಕಾಂತ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.